ಕಂಪ್ಲೇಂಟ್ ಅಲ್ಲೂ ಸಹ ಪಾಕಿಸ್ತಾನ್ ಅಂತ ಇದೆ ಹೊರತು ಪಾಕಿಸ್ತಾನ್ ಜಿಂದಾಬಾದ್ ಅಂತಿಲ್ಲ. ಮತ್ತೆ ಕಂಪ್ಲೇಂಟ್ ಅಲ್ಲೇ ಇದೆ ಅವ್ರು ಮೆಂಟಲಿ ಅನ್ಸ್ಟೇಬಲ್ ಆಗಿದ್ದಂಗೆ ಇದ್ರು ಅಂತ. ಹಂಗಿದ್ಮೇಲೆ ಕರ್ನಾಟಕದ ಗೃಹ ಸಚಿವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾಕೆ ಹೇಳಿದ್ದು? ಯಾಕಂದ್ರೆ ಅವ್ರು ಮಾರನೇ ದಿವಸ ಬೆಂಗಳೂರಲ್ಲಿ ಒಂದು ಹೇಳಿಕೆ ಕೊಡ್ತಾರೆ, ಹೌದು ಮಂಗಳೂರಲ್ಲಿ ಈ ತರ ಘಟನೆ ಆಗಿದೆ, ಅವನೇನೋ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ದ ಅಂತ ವರದಿ ಇದೆ ಅಂತ. ಯಾರು ಹೇಳಿದ್ರು ಗೃಹ ಸಚಿವರಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ? ಅಥವಾ ಗೃಹ ಸಚಿವರ ಸ್ವಂತ ಒಂದು ಊಹೆನ? ಮಂಗಳೂರಲ್ಲಿ ಅಶ್ರಫ್ ಅವರ ಗುಂಪು ಹತ್ಯೆ ಆಗಿ 2 ತಿಂಗಳಾಗಿದೆ. 2 ತಿಂಗಳಾದ್ರೂ ಸಹ ನಾವು ಸರ್ಕಾರದ ಕಡೆಯಿಂದ ಈ ತರ ಗುಂಪು ಹತ್ಯೆಗಳನ್ನ ತಡೆಯೋದಕ್ಕೆ ಅಥವಾ ಈ ಗುಂಪು ಹತ್ಯೆಯಲ್ಲಿ ತನಿಖೆ ಕರೆಕ್ಟ್ ಆಗಿ ಆಗ್ಬೇಕು ಅಂತ ಹೇಳಿ ಒಂದು ನಿರ್ಣಾಯಕ ಸ್ಟೆಪ್ ಗಳನ್ನ ನಾವು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಗುಂಪು ಹತ್ಯೆ ಆಗಿದ್ದು 27ನೇ ತಾರೀಕು. ಆವತ್ತೇ ಸೀನಿಯರ್ IPS ಅಧಿಕಾರಿಗಳು ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದ್ರೂ ಸಹ ಅವ್ರ ಮೈ ಮೇಲೆ ಇಷ್ಟು ಗಾಯಗಳು ಇರೋದು ನೋಡಿದ್ರು ಸಹ ಅವರು ಇದನ್ನ FIR ಮಾಡೋದಿಲ್ಲ, UDR ಮಾಡ್ತಾರೆ. ಮಾರನೇ ದಿವಸ ಸಂಘ ಸಂಸ್ಥೆಗಳು ತುಂಬಾ ಪ್ರೆಷರ್ ಹಾಕಿದ್ದಕ್ಕೋಸ್ಕರ ಅವರು FIR ಮಾಡ್ತಾರೆ. ಮತ್ತೆ FIR ಮಾಡಿದ ನಂತರ ಆ FIR ಅಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರು, ದೀಪಕ್ ಅಂತ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಕ್ರಿಕೆಟ್ ಮ್ಯಾಚ್ ಆರ್ಗನೈಸ್ ಮಾಡಿದ್ದೆ, ನಾನೊಬ್ಬ ಆರ್ಗನೈಸರ್, ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ. ಒಬ್ಬ ಮಾನಸಿಕವಾಗಿ ಅಸ್ತಿತ್ವ ಮೆಂಟಲಿ ಅನ್ಸ್ಟೇಬಲ್ ಇರೋಂಥವ್ರು ಸ್ವಲ್ಪ ಓಡ್ಕೊಂಡು ಬಂದು ಏಕಾಏಕಿಯಾಗಿ ಪಾಕಿಸ್ತಾನ್ ಅಂತ ಕೂಗಿದ್ದಕ್ಕೆ ನಮ್ಮ ಮಿಕ್ಕಿರೋರು ಹೋಗಿ ಅವ್ನಿಗೆ ಹೊಡಿಲೇಬೇಕು ಅನ್ನೋ ಬಿಡಬಾರ್ದು ಅಂತ ಹೇಳಿ ಹೊಡೆದ್ರು, ಕೈಯಲ್ಲಿ ಕಾಲಲ್ಲಿ ಹೊಡೆದ್ರು, ಬ್ಯಾಟಲ್ಲಿ ಹೊಡೆದ್ರು, ಮರದ ಕೊಂಬೆಗಳೆಲ್ಲ ಹೊಡೆದ್ರು ಅಂತ ಕಂಪ್ಲೇಂಟ್ ಕೊಡ್ತಾರೆ. ಇಲ್ಲಿ ಹಲವಾರು ವಿಷಯಗಳು ಆತಂಕಕಾರಿಯಾಗಿದೆ. ಒಂದು, ಆ ಜನರು ಇವ್ರನ್ನ ಹೊಡೆದು ಸಾಯಿಸಿ ವಾಪಸ್ ಹೋಗಿ ಕ್ರಿಕೆಟ್ ಆಡ್ತಾರೆ. ಅಂದ್ರೆ ಎಂತ ಮನ್ಸುಗಳಾಗಿದೆ ನಮ್ದು. ಒಬ್ಬರನ್ನ ಹೊಡೆದು ವಾಪಸ್ ಹೋಗಿ ಕ್ರಿಕೆಟ್ ಆಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಮನ್ಸುಗಳು ಯಾವ ತರ ಆಗಿದೆ, ನಮ್ಮ ಮನುಷ್ಯತ್ವ ಎಲ್ಲೇ ಹೋಗಿದೆ. ಒಂದು. ಎರಡನೇದು, ಕಂಪ್ಲೇಂಟ್ ಅಲ್ಲೂ ಸಹ ಪಾಕಿಸ್ತಾನ್ ಅಂತ ಇದೆ ಹೊರತು ಪಾಕಿಸ್ತಾನ್ ಜಿಂದಾಬಾದ್ ಅಂತಿಲ್ಲ. ಮತ್ತೆ ಕಂಪ್ಲೇಂಟ್ ಅಲ್ಲೇ ಇದೆ ಅವ್ರು ಮೆಂಟಲಿ ಅನ್ಸ್ಟೇಬಲ್ ಆಗಿದ್ದಂಗೆ ಇದ್ರು ಅಂತ. ಹಂಗಿದ್ಮೇಲೆ ಕರ್ನಾಟಕದ ಗೃಹ ಸಚಿವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾಕೆ ಹೇಳಿದ್ದು? ಯಾಕಂದ್ರೆ ಅವ್ರು ಮಾರನೇ ದಿವಸ ಬೆಂಗಳೂರಲ್ಲಿ ಒಂದು ಹೇಳಿಕೆ ಕೊಡ್ತಾರೆ, ಹೌದು ಮಂಗಳೂರಲ್ಲಿ ಈ ತರ ಘಟನೆ ಆಗಿದೆ, ಅವನೇನೋ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ದ ಅಂತ ವರದಿ ಇದೆ ಅಂತ. ಯಾರು ಹೇಳಿದ್ರು ಗೃಹ ಸಚಿವರಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ? ಅಥವಾ ಗೃಹ ಸಚಿವರ ಸ್ವಂತ ಒಂದು ಊಹೆನ? ಆ ಸ್ವಂತ ಊಹೆ ಆಗಿದ್ರೆ ಯಾಕೆ ಅದನ್ನೆಲ್ಲ ಆತರ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ? ಆ ಪ್ರಶ್ನೆ ಬರುತ್ತೆ. ಮತ್ತೆ ಈ ಘಟನೆ ಆದ್ಮೇಲೆ ಪೊಲೀಸ್ ಅವರು ಅಲ್ಲಿಗೆ ಹೋಗಿದ್ದಾರೆ. ಹೋದಾಗ್ಲೂ ಸಹ ಕರೆಕ್ಟ್ ಆಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಿಲ್ಲ. ಇದೊಂದು ದೇವಸ್ಥಾನದ ಹತ್ರ ಆಗುತ್ತೆ, ದೇವಸ್ಥಾನದಲ್ಲಿ ಒಂದು CCTV ಇದೆ, ಆ CCTV ಫುಟೇಜ್ ನ ಕಲೆಕ್ಟ್ ಮಾಡಿಲ್ಲ. 3 ಜನ ಪೊಲೀಸ್ ಅಧಿಕಾರಿಗಳನ್ನ, ಲೋವರ್ ಲೆವೆಲ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ. ಅವ್ರ ಫೋನ್ಗಳನ್ನು ತಗೊಳ್ಳೋದಿಲ್ಲ. ಅಲ್ಲಿ ಈಗ ಪೊಲೀಸ್ ಹೇಳ್ತಾ ಇದಾರೆ ಯಾರು ವಿಟ್ನೆಸ್ ಇಲ್ಲ ಅಂತ. ಸುಮಾರು 100 ಜನ ಇರ್ತಾರಲ್ಲಿ ಕ್ರಿಕೆಟ್ ಮ್ಯಾಚ್ ಆಡ್ತಿರ್ಬೇಕಾದ್ರೆ, ಇದೊಂದು ಟೂರ್ನಮೆಂಟ್, ಒಬ್ರು ವಿಟ್ನೆಸ್ ಸಿಕ್ಕಿಲ್ಲ ಇವ್ರಿಗೆ ಅಂದ್ರೆ ಏನ್ ಅರ್ಥ? ಮತ್ತೆ ಯಾರ ಫೋನಲ್ಲೂ ಇದಿಲ್ವಾ? ಯಾರ ಫೋನಲ್ಲೂ ಇವ್ರಿಗೆ ಈ ತರ ಫುಟೇಜ್ ಸಿಕ್ಕಿಲ್ವಾ? ಮತ್ತೆ ಇನ್ನೊಂದು ಏನ್ ಗಮನಿಸಬೇಕು ಅಂತ ಹೇಳಿದ್ರೆ, ಇದ್ರಲ್ಲಿ ಆಲ್ರೆಡಿ 6 ಜನಕ್ಕೆ ಬೇಲ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಸರ್ಕಾರದ ವೈಫಲ್ಯ. ಕೋರ್ಟ್ ಅಲ್ಲಿ ಇವ್ರು ಕರೆಕ್ಟ್ ಆಗಿ ಆರ್ಗ್ಯೂ ಮಾಡದೇ ಇರೋದ್ರಿಂದ, PP ಆರ್ಗ್ಯೂ ಮಾಡದೇ ಇರೋದ್ರಿಂದ ಅವ್ರಿಗೆ ಬೇಲ್ ಸಿಕ್ಕಿದೆ. ಸರ್ಕಾರ ಇಲ್ಲಿ ತನಕ SITಗೂ ವಹಿಸಿಲ್ಲ, CIDಗೂ ವಹಿಸಿಲ್ಲ, ಅಥವಾ ಒಂದು SPPನೂ ಅಪಾಯಿಂಟ್ ಮಾಡಿಲ್ಲ. ಸುಹಾಸ್ ಶೆಟ್ಟಿ ಅವ್ರ ಕೊಲೆ ಏನಿದೆ ಅದು ಒಂದು ಬರ್ಬರ ಕೊಲೆ, ಅದು ಆಗ್ಬಾರ್ದು. ಸುಹಾಸ್ ಶೆಟ್ಟಿ ಕೊಲೆ NIAಗೆ ಹೋಗಿದೆ, ಒಕ್ಕೂಟ ಸರ್ಕಾರದ ತೀರ್ಮಾನ NIAಗೆ ಹೋಗಿದೆ. ಇಲ್ಲಿ ಇವ್ರ ಕೊಲೆ ಈ ತರ ಆಗಿದೆಯಲ್ಲ, ಇದು CIDಗೆ ಅಥವಾ SITಗೆ ವಹಿಸಬಹುದಲ್ಲ? ಯಾಕಂದ್ರೆ ಇದರಲ್ಲಿ ಪೊಲೀಸ್ ವೈಫಲ್ಯ ಸ್ಪಷ್ಟವಾಗಿ ಕಾಣ್ತಾ ಇದೆ. ಪೊಲೀಸ್ ಕಮಿಷನರ್ ನ ಚೇಂಜ್ ಮಾಡಿ ಲೋವರ್ ಲೆವೆಲ್ ಪೊಲೀಸ್ ಅಫಿಷಿಯಲ್ಸ್ ನ ಸಸ್ಪೆಂಡ್ ಮಾಡಿದ್ರೆ ಸಾಲದಿಲ್ಲ. ಒಂದು ಮಂಗಳೂರು ಪೊಲೀಸ್ ಕಮಿಷನರೇ ಸಸ್ಪೆಂಡ್ ಆಗ್ಬೇಕಿತ್ತು, ಅನುಪಮ್ ಅಗರ್ವಾಲ್, ಅವ್ರು ಸಸ್ಪೆಂಡ್ ಆಗಿಲ್ಲ. ಮತ್ತೆ ಅದೇ ಪೊಲೀಸ್ ಅವರಿಗೆ ತನಿಖೆ ಮಾಡ್ತಾರೆ ಅಂದ್ರೆ ಏನ್ ಗ್ಯಾರಂಟಿ? ಅದಕ್ಕೋಸ್ಕರ ಒಂದು SIT ಆಗ್ಬೇಕು ಅಥವಾ ಒಂದು CID ಆಗ್ಬೇಕು ಅಂತ ಕೇಳ್ತಾ ಇದ್ದೀವಿ. ಎರಡನೇದು, ಇದನ್ನ ಮುಂದೆ ಈ ತರ ಘಟನೆಗಳು ಆಗದೇ ಇರೋ ತರ ಸರ್ಕಾರ ಎಚ್ಚರಿಕೆ ವಹಿಸಬೇಕು. ಅವರೊಂದು ಈಗ ಒಂದು ಸ್ಪೆಷಲ್ ಆಕ್ಷನ್ ಫೋರ್ಸ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಹೇಟ್ ಕ್ರೈಮ್ಸ್ಗೆ, ಒಂದು ಹೇಟ್ ಸ್ಪೀಚ್ಗೆ ಲಾ ತರ್ತಾರೆ ಅಂತ ಹೇಳ್ತಾ ಇದಾರೆ. ಅದೆರಡು ಯಾವ ತರ ಕೆಲಸ ಮಾಡುತ್ತೆ ಅಂತಾನೂ ಅವ್ರು ಹೇಳ್ತಾ ಇಲ್ಲ. ಮತ್ತೆ ನಾವು ಹೇಳ್ತಾ ಇರೋದು ಅದಕ್ಕೋಸ್ಕರ, ನಾವಂತ ಹೇಳಿದ್ರೆ ಸುಮಾರು ಸಂಘ ಸಂಸ್ಥೆಗಳು ಹೇಳ್ತಾರೆ, ಮತ್ತೆ ಈ ಫ್ಯಾಕ್ಟ್ ಫಂಡಿಂಗ್ ವರದಿ ಹೇಳ್ತಾ ಇರೋದ್ರ ರೆಕಮೆಂಡೇಶನ್ ಅಲ್ಲಿ ಸರ್ಕಾರ ಈ ಸ್ಪೆಷಲ್ ಆಕ್ಷನ್ ಫೋರ್ಸ್ ಯಾವ ತರ ಕೆಲಸ ಮಾಡುತ್ತೆ, ಮತ್ತೆ ಹೇಟ್ ಸ್ಪೀಚ್ ಫೇಕ್ ನ್ಯೂಸ್ಗೆ ಲಾ ಅಂತಂದಿದೆ, ಅದ್ರ ಬಗ್ಗೆ ನೀವು ದಯವಿಟ್ಟು ಸಂಘಟನೆಗಳ ಜೊತೆ ಚರ್ಚೆ ಮಾಡಿ. ಅದು ಲಾಯರ್ಗಳ ಸಂಘಟನೆ ಇರ್ಬೋದು, ಹ್ಯೂಮನ್ ರೈಟ್ಸ್ ಸಂಘಟನೆ ಇರ್ಬೋದು, ಅಲ್ಪಸಂಖ್ಯಾತರ ಸಂಘಟನೆ, ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಯುವ ಜನರ ಸಂಘಟನೆಗಳು, ಇವರೆಲ್ಲರ ಜೊತೆ ಒಂದು ಚರ್ಚೆ ಮಾಡಿ. ದ್ವೇಷ ನಿಲ್ಸೋದು ಹೇಗೆ, ಪ್ರೀತಿ ವಾಪಸ್ ಬೆಳೆಸೋದು ಹೇಗೆ ಅಂತ ಸರ್ಕಾರಕ್ಕಂತೂ ಗೊತ್ತಾಗ್ತಿಲ್ಲ. ಸಂಘ ಸಂಸ್ಥೆಗಳ ಜೊತೆ ಚರ್ಚೆ ಮಾಡ್ಲಿ, ಸಂಘಟನೆಗಳ ಜೊತೆ ಚರ್ಚೆ ಮಾಡ್ಲಿ. ಮತ್ತೆ ಈ ತರ ಒಂದು ದ್ವೇಷ ಭಾಷಣ ಆದಾಗ ತಕ್ಷಣ ಅಲ್ಲಿ ಒಂದು ಸುವಮೋಟೋ FIR ದಾಖಲಿಸಬೇಕು. ಶರಣ್ ಪಂಪೆಲ್ ಈ ತರದವರೆಲ್ಲ ಯಾರಿದ್ದಾರೆ ಅವ್ರ ಮೇಲೆ ಕೇಸ್ಗಳಾಗ್ಬೇಕು, ಅವರೆಲ್ಲ ಒಳಗಡೆ ಇರ್ಬೇಕಾಗಿದೆ. ಸೊ ಕರ್ನಾಟಕದಲ್ಲಿ ಇನ್ಯಾವತ್ತೂ ಈ ತರ ಗುಂಪು ಹತ್ಯೆ ಆಗದೆ ಇರಬೇಕು ಅಂತ ಹೇಳಿದ್ರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೋಬೇಕಾಗಿದೆ. ಅಶ್ರಫ್ ಅವರ ಕೊಲೆನ ನಾವು ಬರೀ ಒಂದು ಸಾಮಾನ್ಯವಾಗಿ ಒಂದು ಕೊಲೆ ಅಂತ ನಾವು ಪರಿಗಣಿಸಕ್ಕಾಗಲ್ಲ. ಇದನ್ನ ತುಂಬಾ ಗಂಭೀರವಾಗಿ ನೋಡ್ಬೇಕಾಗತ್ತೆ. ಇದು ಒಂದು ಗುಂಪು ಹತ್ಯೆ, ಮಾಬ್ ಲಿಂಚಿಂಗ್ ಅಂತ ಏನ್ ಕರಿತೀವಿ, ಇದು ತುಂಬಾನೇ ಸೀರಿಯಸ್ ಆಗಿ ನಾವು ನೋಡ್ಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಮಾಬ್ ಲಿಂಚಿಂಗ್ ಸಂಬಂಧಪಟ್ಟಿದ್ದು ಮಾತಾಡ್ಬೇಕಾಗಿದೆ. ಅಂದ್ರೆ ಅವ್ರು ಹೇಳಿದ್ದಾರೆ ಇದು ಒಂದು ಬರೀ ಒಂದು ಕೊಲೆ ಅಲ್ಲ, ಇದನ್ನ
ಇದು ಮತ್ತೆ ಇದು ಈ ಒಂದು ಮಾಬ್ ಲಿಂಚಿಂಗ್ ಘಟನೆಗಳು ಎಲ್ಲಾಗತ್ತೋ ಅದು ಬರೀ ನಮ್ಮ ರೂಲ್ ಆಫ್ ಲಾಗ್ ಮಾತ್ರ ಒಂದು ಅಟ್ಯಾಕ್ ಆಗಲ್ಲ, ಸಂವಿಧಾನದ ಮೌಲ್ಯಗಳ ಮೇಲೆನೆ ಒಂದು ಅಟ್ಯಾಕ್ ಅಂತ ನಾವು ಪರಿಗಣಿಸಬೇಕಾಗತ್ತಂತ ಸುಪ್ರೀಂ ಕೋರ್ಟ್ ಅವ್ರು ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ 2018 ತೆಹಸೀನ್ ಪೂನಾವಾಲಾ ಅಂತ ಜಜ್ಮೆಂಟ್ ಅಲ್ಲಿ ಅವ್ರು ಹೇಳಿರೋದು ಈ ತರ ಘಟನೆಗಳು ಆಗ್ಬಾರ್ದು ಅಂತ ಏನ್ ಕ್ರಮಗಳು ತಗೋಬೇಕು, ಈ ಘಟನೆ ಆದ್ರೆ ಏನ್ ಕ್ರಮಗಳು ತಗೋಬೇಕು ಅಂತ ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರತಿ ಒಂದು ಜಿಲ್ಲೆಯಲ್ಲೂ ಒಬ್ಬ ನೋಡಲ್ ಆಫೀಸರ್ನ ನೇಮಕ ಮಾಡ್ಬೇಕು ಅಂತ ಹೇಳಿರೋದು. ಕರ್ನಾಟಕದಲ್ಲಿ 2018 ಅಲ್ಲೇ ಒಂದು ನೋಟಿಫಿಕೇಶನ್ ಬರುತ್ತೆ, ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ DCP ನ ಪ್ರತಿ ಒಂದು ಜಿಲ್ಲೆಯಲ್ಲಿ ಅವ್ರನ್ನ ನೇಮಕ ಮಾಡ್ತಾರೆ ನೋಡಲ್ ಆಫೀಸರ್ ಆಗಿ. ಅವರ ಒಂದು ಕರ್ತವ್ಯ ಏನಿದೆ ಅಂದ್ರೆ ಈ ಘಟನೆಗಳು ಆಗದಿರೋ ತರ ನೋಡ್ಕೊಳ್ಳೋದು, ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡೋದು, ಮತ್ತೆ ಈ ಘಟನೆ ಆದ್ರೆ ತಕ್ಷಣ ಕ್ರಮ ತಗೋಬೇಕು ಅಂತ ಒಂದು ಅವರ ಕರ್ತವ್ಯ ಆಗತ್ತೆ. ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನೊಂದು ವಿಷಯ ಏನ್ ಹೇಳತ್ತಂದ್ರೆ ಈ ತರ ಘಟನೆ ಆದ ತಕ್ಷಣ FIR ಆಗ್ಬೇಕು, ಇಮಿಡಿಯೇಟ್ ಆಗಿ ನೋಡಲ್ ಆಫೀಸರ್ ಗಮನಕ್ಕೆ ತರಬೇಕು, ಮತ್ತೆ ಅದರಲ್ಲಿ ತನಿಖೆ ಆಗ್ಬೇಕು. ಮತ್ತೆ ಯಾವ್ದಾದ್ರು ಪಬ್ಲಿಕ್ ಆಫೀಸರ್, ಯಾವ್ದಾದ್ರು ಅಫಿಷಿಯಲ್ ಅವರ ಒಂದು ಕರ್ತವ್ಯನ ನಿಭಾಯಿಸಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳತ್ತೆ. ಈ ಕೇಸಲ್ಲಿ ನಾವು ನೋಡ್ಬೇಕಾಗಿದೆ ಅಂದ್ರೆ ಯಾವಾಗ ಘಟನೆ ಆಯ್ತು ತಕ್ಷಣ FIR ಆಗಿಲ್ಲ, UDR ಆಗತ್ತೆ. FIR ಆಗಕ್ಕೆ ಡಿಲೇ ಆಗತ್ತೆ. ಯಾಕೆ ಡಿಲೇ ಆಗತ್ತೆ ಅಂತ ನಾವು ಪ್ರಶ್ನೆ ಎತ್ತಬೇಕಾಗತ್ತೆ. ಮತ್ತೆ ಯಾರಿಗಾದ್ರೂ ಒಂದು ಅದ್ ಬಿಟ್ಟು ತನಿಖೆ ಯಾವ ದಾರಿಯಲ್ಲಿ ಹೋಗ್ತಾ ಇದೆ, ಏನ್ ಮಾಡ್ತಾ ಇದಾರೆ ಅಂತ ನಾವು ಪ್ರಶ್ನೆ ಎತ್ತಬೇಕಾಗತ್ತೆ. ಮೂರನೇದಾಗಿ ಯಾವ್ದಾದ್ರು ಕೇಸಲ್ಲಿ ಕೋರ್ಟ್ ಜಜ್ಮೆಂಟ್ ಅಲ್ಲಿ ಇನ್ನೊಂದು ಏನ್ ಹೇಳ್ತಾರಂದ್ರೆ ಬೇಲ್ ಹಾಕ್ದಾಗ ಮತ್ತೆ ಎಲ್ಲಿ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇರ್ಬೇಕಂದ್ರೆ ಯಾರು ವಿಕ್ಟಿಮ್ ಇದಾರಲ್ಲ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು, ಮತ್ತೆ ಅವ್ರಿಗೆ ಒಂದು ಕೋರ್ಟ್ ಅಲ್ಲೂ ಒಂದು ಅವಕಾಶ ಸಿಗ್ಬೇಕಂತ. ಆದ್ರೆ ಇದ್ರಲ್ಲಿ ಪೊಲೀಸ್ ಅವರ ಇಡೀ ಕರ್ತವ್ಯನ ಅವ್ರು ಮಾಡಿದಾರ ಅಂತ ಪ್ರಶ್ನೆ ಬರೋದು. ಸೊ ಈ ತರ ಇರ್ಬೇಕಾಗಿದೆ ಅಂದ್ರೆ ಪೊಲೀಸ್ ಅವರು ಮತ್ತೆ ಎಸ್ಪೆಷಲಿ ನೋಡಲ್ ಆಫೀಸರ್ ಮೇಲೆ ಯಾಕೆ ಕ್ರಮ ತಗೊಂಡಿಲ್ಲ ಅಂತ ಒಂದು ಮುಖ್ಯವಾದ ಒಂದು ಪ್ರಶ್ನೆ. ಇದೆಲ್ಲ ನಾವು ಈ ಒಂದು ರಿಪೋರ್ಟ್ ಅಲ್ಲಿ ಡೀಟೇಲ್ಡ್ ಆಗಿ ಬಂದಿರೋದು. ಸರ್ಕಾರ ಗಂಭೀರವಾಗಿ ನೋಡ್ಬೇಕು, ಮತ್ತೆ ಏನ ರೆಕಮೆಂಡೇಶನ್ಸ್ ಇದೆಯೋ ಅದ್ರ ಪ್ರಕಾರ ಅವರು ತಕ್ಷಣ ಆಕ್ಟ್ ಮಾಡ್ಬೇಕು ಅಂತ ನಾವು ಕೇಳ್ತಾ ಇರೋದು.